ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟೈಮ್ ನೋಡ್ತಾ ಇದ್ದೀರಲ್ವಾ, 10 ಗಂಟೆ 5 ನಿಮಿಷ ಆಗಿದೆ. 10 ಗಂಟೆ 9 ನಿಮಿಷ ಆಗಿದೆ, ಸಾರಿ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಡೈಲಿ ವ್ಲಾಗ್ ಆಗಿರುತ್ತೆ, ಡೈಲಿ ರುಟೀನ್ ಹೇಗಿರುತ್ತೋ ಅದೇ ರೀತಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಪೂಜೆ ಎಲ್ಲ ಆಗಿದೆ, ನೋಡ್ತಾ ಇದ್ರಲ್ಲ, ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಮುಗಿಸಿ ಟಿಫನ್ನು ಚಪಾತಿ 8 o'clock ನಮ್ಮ ಮನೆ ಟಿಫನ್ ಆಗಿರುತ್ತೆ. ಸೊ ಮಿಸ್ ಆದರೆ 1 ದಿನ 2 ದಿನ ಮಾಡಲ್ಲ. ಇವಾಗ ಏನಪ್ಪ ಅಂತ ಅಂದರೆ ಟಿಫನ್ ಬಂದು ಚಪಾತಿ ಮಾಡಿದ್ದೆ. ಇನ್ನು ನಾನು ತಿಂದಿಲ್ಲ. ಓಟ್ಸ್ ಮತ್ತು ಬಾಳೆಹಣ್ಣು ಹಾಕಿ ಸ್ಮೂತಿ ಮಾಡ್ಕೊಂಡಿದ್ದೀನಿ, ಅದನ್ನು ಕುಡ್ದು ಒಂದು ಚಪಾತಿ ತಿಂದು ಸ್ವಲ್ಪ ಸೌತೆಕಾಯಿ ತಿಂತೀನಿ. ಸೊ ಟಿಫನ್ ಮುಗಿಯುತ್ತೆ. ಇವಾಗ ಬಂದು ಡೈಲಿ ರುಟೀನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಇನ್ನು ಯಾವುದೇ ಥರ ಬ್ಲಾಗ್ನ ಹಾಕಿಲ್ಲ, ನಾನೆಲ್ಲೂ ಆಚೆನೂ ಹೋಗಿದ್ರೆ ಖಂಡಿತ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಯಾಕಪ್ಪ ಅಂತಂದರೆ ಮನೆಯವರು ಕೆಲಸ, ನನಗೆ ಮನೇಲಿ ಕೆಲಸ. ಸೊ ಆಚೆ ಎಲ್ಲೂ ಜಾಸ್ತಿ ಹೋಗೋಕ್ಕೂ ಆಗಲ್ಲ, ವೆದರು ಸರಿಗಿಲ್ಲ, ಅದರಿಂದ ಆಚೆ ಎಲ್ಲೂ ಹೋಗಲ್ಲ. ಹೋಗಿದ್ದನ್ನು ವಿಡಿಯೋ ಮಾಡಿ ಹಾಕ್ತೇನೆ, ನಮ್ಮ ವ್ಯೂವರ್ಸ್ ಜೊತೆ ಹಂಚ್ಕೊಳ್ದೆ ಇರೋಕ್ಕೂ ಆಗಲ್ಲ. ಸೊ ಅದರಿಂದ ಹಾಕಿಲ್ಲ ಅಷ್ಟೇ. ಮುದ್ದೆ ಇಟ್ಟಿದ್ದೀನಿ, ಹಸಿರು ಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದು ಸಾಂಬಾರು ಕ್ವಿಕ್ಕಾಗಿ ಮಾಡಿದ್ದೀನಿ, ಯಾವುದೇ ರೆಸಿಪಿ ಶೇರ್ ಮಾಡಿಲ್ಲ. ಮುದ್ದೆಗೆ ಇಟ್ಟಿದ್ದೀನಿ, ಅದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅನ್ನನೂ ಇದೆ, ಸ್ವಲ್ಪ ಮಧ್ಯಾಹ್ನ ಮಾಡಿದ್ದೆ. ಮಧ್ಯಾಹ್ನ ಅಂದರೆ 3 ಗಂಟೆಲಿ ಮಾಡಿದ್ದೆ. ಸೊ ಏನಿಲ್ಲ ಅಲ್ಲ, ಊಟ ಮಾಡ್ತೀವಿ, ಆ ಥರ ಏನಿಲ್ಲ. ಸೊ ಪಾತ್ರೆ ಎಲ್ಲ ತೊಳಿತಾ ಜಾಸ್ತಿನೇ ಬಿಡುತ್ತೆ ಹೊರತು ಕಡಿಮೆ ಮಾತ್ರ ಆಗಲ್ಲ. ಎಲ್ಲರ ಮನೇಲೂ ಇದೇ ಕತೆ. ಆಗಾಗ ಅಲ್ಲಲ್ಲಿ ತೊಳ್ಕೊತಾ ಇದ್ರೆ ಅಲ್ಲಲ್ಲಿ ಬೀಳ್ತಾನೆ ಇರುತ್ತೆ ನೋಡಿ. ಅಷ್ಟು ತೊಳೆದು ಇಟ್ಟಿದ್ದೀನಿ, ಮತ್ತೆ ಅಲ್ಲಿ ಸಿಂಕಲ್ಲೂ ಇದೆ. ಸೊ ನನ್ನ ಟಿಫನ್ ಬಂದು ಬೆಳಗ್ಗೆ ಏನು ಚಪಾತಿ ಅದನ್ನು ಹೇಳಿದೆ, ಅದನ್ನು ಒಂದು ಪಿಕ್ಚರ್ ತೆಗೆದಿದ್ದೆ. ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಇದೇ ಸ್ಮೂತಿ ಸ್ವಲ್ಪ ಕುಡ್ದಿದ್ದೀನಿ, ಒಂದು ಚಪಾತಿ ಅಷ್ಟೇ. ಹಂಗಂಗೆ ಚಪಾತಿಗೆ ಎಣ್ಣೆ ಹಾಕ್ತಾರೆ, ನಿಜಕ್ಕೂ ನಂಗೆ ತಿನ್ನೋಕ್ಕಾಗಲ್ಲ, ಅದು ಒಳಕ್ಕೂ ಹೋಗಲ್ಲ. ಅದಕ್ಕೋಸ್ಕರ ಎಣ್ಣೆ ಇಲ್ಲಾಂದರೆ ತುಪ್ಪ ಇದೆಲ್ಲ 1-2 ತಿಂತೀನಲ್ವ, ಜಾಸ್ತಿ ಏನಿಲ್ಲಲ್ಲ. ಸೊ ಅದಕ್ಕೋಸ್ಕರ ಇದು ಮಾಡ್ತಿದ್ದೀನಿ ಅಷ್ಟೇ. ಇದನ್ನು ವಾಶ್ ಮಾಡಿದ್ದೆ. ಸೊ ವಾಶ್ ಮಾಡಿ ನಿಂತಿದ್ದೆ. ಹಾಗೆಯೇ ಮನಿ ಸೇವಿಂಗ್ ನಾನು ಹೆಂಗೆ ಮಾಡ್ತೀನಿ ಅನ್ನೋ ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಫುಲ್ ಲೆಂತಿ ವಿಡಿಯೋ ಮಾಡಿದ್ದೆ, ಬಟ್ ಅದೇನಾಯ್ತೋ ಗೊತ್ತಿಲ್ಲ, ಡಿಲೀಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಎಲ್ಲ ಫಿಲ್ ಆಗಿತ್ತು. ಇದು ಆಚೆ ತೆಗೆದ ಮೇಲೆ ತೆಗ್ದಿರೋದು ನಾನು. ಇಲ್ಲಿ ಎಷ್ಟಿತ್ತು ಅಂದರೆ ಜಾಸ್ತಿ 20 ರೂಪಾಯಿನೇ ಇದ್ದಿದ್ದು. 1400 ಚಿಲ್ಲರೆ ಇತ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ 500 ರೂಪಾಯಿ ಜಾಸ್ತಿ, 500 ರೂಪಾಯಿ ಏನೂ ಹಾಕೋಕ್ಕೆ ಹೋಗಿಲ್ಲ ನಾನು. ಸೇವಿಂಗ್ ಅಂದರೆ ಇದು ಮಾಡಲೇಬೇಕು ಅಂತಲೂ ಏನು ಮಾಡಿಲ್ಲ. ಹೋಗಿ ಬಂದು 20-100 ಎಷ್ಟಿರುತ್ತೆ ನನ್ನ ಹತ್ರ ಅಷ್ಟನ್ನು ನಾನು ಹಾಕ್ತಾ ಬಂದೆ ಅಷ್ಟೇ. ಅದು ಫುಲ್ ಆಗಿರೋದ್ರಿಂದ ದುಡ್ಡು ಹಾಕಿದ್ರೆ ಚಿಕ್ಕ ಗುಂಡಿ ಅಲ್ವಾ, ಅದರಿಂದ ವಾಪಸ್ ಈಚೆನೇ ಬರ್ತಿತ್ತು. ಅದು ನೋಡ್ತಾ ಇದ್ದೀರಲ್ವ, ಎಷ್ಟು ದುಡ್ಡನ್ನೆಲ್ಲನೂ ಎತ್ಕೋತಾ ಇದ್ದೀನಿ. 200 ರೂಪಾಯಿದು 100 ರೂಪಾಯಿದೆಲ್ಲ ಬೇರೆ ಬೇರೆ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಹೇಳ್ಬಿಟ್ಟೆ ಅಮೌಂಟ್ ಎಷ್ಟಿತ್ತು ಅಂತ. ಕ್ಯೂರಿಯಾಸಿಟಿ ಕಾಯಿಸೋ ಅಷ್ಟು ಏನಿಲ್ಲ. ನೋಡ್ತಿದ್ದಲ್ಲ, ಲೆಕ್ಕನೂ ನೋಡಿ, ಅಲ್ಲೇ ಕೌಂಟ್ ಗೊತ್ತಾಗೋಗುತ್ತೆ. ಏನು ಅದನ್ನು ಜಾಸ್ತಿ ಬಿಡಿಯಾಗಿ ಎಣಿಸೋ ಅಷ್ಟು ಅಗತ್ಯ ಇಲ್ಲ. ಸೊ ನೀವೇ ಕೌಂಟ್ ಮಾಡ್ಕೋಬೋದು. ನಾನು ವಿಡಿಯೋ ತೋರಿಸ್ತಾ ಇರೋದು ನೋಡ್ತಾ ನೀವೇ ಕೌಂಟ್ ಮಾಡ್ಬೋದು. ನಮ್ಮ ಜೀವನದಲ್ಲಿ ಮನಿ ಸೇವಿಂಗ್ ತುಂಬ ಒಳ್ಳೆಯ ಪಾತ್ರ ವಹಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಅಂದರೆ ದುಡ್ಡಿಗಿರೋವಲ್ಲ, ಈಗ ಮನುಷ್ಯರಿಗಿಲ್ಲ ಅಲ್ವಾ, ಮಾನವೀಯತೆಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ ಈ ಮಾತನ್ನ. ನೀವೇನು ನೋಡ್ತಾ ಇದ್ದೀರಾ ಈಗ, ಅಮೌಂಟು ನಾನು ಈಚೆ ಹಾಕ್ತಾ ಇರಬೇಕಾದ್ರೆ ವೀಡಿಯೋ ಮಾಡಿದೆ. ಸೊ ಮುಂಚೆ ಮಾಡಿದ್ದೆ ಏನು ಡಿಲೀಟ್ ಆಗೋಗಿದೆ ಅಷ್ಟೇ, ಇದು ಇಷ್ಟೇ ಉಳಿದಿರೋ ವೀಡಿಯೋ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆ ಒದರ್ತಾ ಇದ್ದೀನಿ, ಬರ್ತಾಯಿಲ್ಲ, ಕೈಯಿಂದನೇ ಎಲ್ಲ ಎತ್ಕೊಂಡೆ.
100 50 ರೂಪಾಯಿಂದು 20 ರೂಪಾಯಿಂದ ಅಷ್ಟೇ ಜಾಸ್ತಿ ಹಾಕಿರೋದು. ಅದರಿಂದ ನೋಟು ಹಿಂಗೆ ಉದ್ದ ಉದ್ದ ಹಾಕ್ತೀವಲ್ವ, ಸೊ ಅದರಿಂದ ವಾಪಸ್ ಈಚೆ ಬರ್ತಿತ್ತು ಅಂತ ಹೊಡೆದೆ. ಹಾಗೆಯೇ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿ. ನಾವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ, ಅದು 10 ರೂಪಾಯಿ ಸೇವ್ ಮಾಡಿದ್ರು ಸೇವಿಂಗೆ. ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಸೇವ್ ಮಾಡಿ ಅವಶ್ಯಕತೆ ಬಿದ್ದಾಗ ಬೇಕಾಗುತ್ತೆ ಅಷ್ಟೇ. ಸೊ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ. ನಾನು ಯಾವ ಥರ ಸೇವ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಖಂಡಿತವಾಗ್ಲೂ. ನೋಡ್ತಾ ಇದ್ರಲ್ವ, ಅಲ್ಲೇ ಕೌಂಟ್ ಮಾಡ್ಕೊಬಿಡಿ ನೀವೇ. 1400 ಚಿಲ್ಲರೆ ಏನೋ ಇತ್ತು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.